ಇವತ್ತು ಈ ದೇಶದಲ್ಲಿ ಜನರು ಯಾವ ರೀತಿ ನರಳುತ್ತಾ ಇದ್ದಾರೆ, ಬೆಲೆ ಏರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ಅನೇಕ ಹೊರದೇಶಗಳ ಪಾಲಿಸಿಗಳ ಮಧ್ಯದಲ್ಲಿ ಯಾವ ರೀತಿ ನರಳುತ್ತಾ ಇದ್ದೀವಿ, ಇದನ್ನೆಲ್ಲ ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂಥೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಈ ಮಾಧ್ಯಮಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇದಾದಮೇಲೆ ನಾನು ಸುರ್ಜೇವಾಲಾ ಸಾಹೇಬರು ದಾವಣಗೆರೆ, ಅದಾದಮೇಲೆ ನಾಳೆ ಬಾಗಲಕೋಟೆ ಪ್ರವಾಸವನ್ನು ನಾವು ಮಾಡಿಕೊಂಡಿದ್ದೇವೆ. ಈಗ ಉಜ್ವಲ ಹೋಯಿತು, ಸೌದೆ ಯೋಜನೆ ಬಂದಿದೆ. ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟ್ಲ್ಗಳು ಯಾವ ರೀತಿ ಬಂದಾಗ್ತಾ ಇದೆ, ಹೆಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವನ್ನು ಕೂಡ ಉಪಯೋಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಇದೆಲ್ಲ ಕೂಡ ಈಗಾಗಲೇ ಒಂದು 15 ದಿನದಿಂದಲೇ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಕೂಡ 10% ಜಾಸ್ತಿ ಆಗ್ತಾಯಿದೆ, ಬೇರೆ ಇಷ್ಟು ದಿನ ಆಗ್ತಿರೋಂಥ ಪೈಕಿ. ಸೊ ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ, ಬಟ್ ಸೌದೆ ಎಲ್ಲಿಂದ ತರೋದು ವಿಧಿನೇ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದೆ. 60 ರೂಪಾಯಿ ಇದ್ದಿದ್ದ ಗ್ಯಾಸ್ ಸಿಲಿಂಡ್ರು ಇವತ್ತು 115 ರೂಪಾಯಿ ಆಗಿದೆ. ಇನ್ನು ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ, ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟೀಕೆ ಟಿಪ್ಪಣಿಗಳು ಯಾವ ರೀತಿ ಆಗ್ತಿತ್ತು ಅಂತ ಕೂಡ ತಮಗೆ ಗೊತ್ತಿದೆ. ಸೊ ಈಗ ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾಯಿದೆ. ಇದಕ್ಕೆ ನಾವು ಭಾಳ ಮುಂದಾಲೋಚನೆ ಇಟ್ಕೊಂಡು ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ನಡಿಗೆ ಮಾಡಿದಾಗ, ಯಾತ್ರೆ ಮಾಡಿದಾಗ, ನಮ್ಮ ಚುನಾವಣಾ ಸಂದರ್ಭದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅಂಥೇಳಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಅವರ ಬದುಕಿನಲ್ಲಿ ನಾವು ಕೂಡ ಪಾಲ್ಗೊಂಡಾಗಿ ಅವರಿಗೆ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂಥೇಳಿ ಈ ಬಹುದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು, ನಾನು ಒಂದೇ ಪ್ರಶ್ನೆ ನಮ್ಮ BJP ನಾಯಕರುಗಳಿಗೆ, ಪ್ರಧಾನಮಂತ್ರಿಯವರಿಗೆ, ಇಲ್ಲಿರುವಂಥ BJP ನಾಯಕರಿಗೆ ಕೇಳೋದು, ಸೆಂಟ್ರಲ್ ಮಿನಿಸ್ಟರ್ಸ್ಗೆಲ್ಲ, ಎಲೆಕ್ಷನ್ಸ್ ನಡೀತಾ ಇದೆ. ರಾಜ್ಯದ ಜನತೆ, ಎಲ್ಲ ರಾಜ್ಯಗಳು, ಕೆಲವು ಅನೇಕ 5-6 ರಾಜ್ಯಗಳು ನಾವು ಮಾಡ್ತಾಯಿದ್ವಿ. ಅಚ್ಚೇ ದಿನ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಅಚ್ಚೇ ದಿನ? ಏನಂತ ಹೆಸರು ಕರಿಬೇಕು ಅಚ್ಚೇ ದಿನಕ್ಕೆ? ಈಗ ನೆಕ್ಸ್ಟು ಕಚ್ಚಾ ದಿನ ಅಂತ ಕರಿಬೇಕಾ, ಇನ್ನು ಯಾವುದಾದ್ರು ಹೆಸರು ಕೊಡಬೇಕಾ? ಅಚ್ಚೇ ದಿನ ಹೋಗಿ ಕಚ್ಚೇ ದಿನ ಬಂತು ಅಂತ ಹೇಳಬೇಕಾ, ಕಚ್ಚಾ ದಿನ ಬಂತು ಅಂತ ಹೇಳಬೇಕಾ? ಈಗ ಟೋಲಲ್ಲೇ ಇವತ್ತಿಂದ ಜನ ಈಗಾಗಲೇ ಪೆಟ್ರೋಲು ಡೀಸೆಲ್ಲು ಎಲ್ಲ ಜಾಸ್ತಿ ಆಗೋಗಿದೆ. ಅದನ್ನು ಕೂಡ ಇವತ್ತು ಟೋಲ್ ಪ್ರೈಸ್ ಕೂಡ ಹೈಕ್ ಮಾಡಿದ್ದೀರಿ. ಈಗಾಗಲೇ 22-23 ಸಾವಿರ ಕೋಟಿ ರೂಪಾಯಿ ಈಗ ಕಲೆಕ್ಟ್ಮೆಂಟ್ ಮಾಡಿದ್ದೀರಿ. 900 ಡ್ರಗ್ಗಳಿಗೆ, ಸಾಮಾನ್ಯ ಡ್ರಗ್ಗಿಂದ ಹಿಡಿದು ಎಲ್ಲದಕ್ಕೂ ಕೂಡ ಇವತ್ತರಿಂದ ಅದಕ್ಕೊಂದು ಹೊಸ ರೇಟ್ ಫಿಕ್ಸ್ ಮಾಡಿ ಈಗ ಅದು ಕೂಡ ಬೆಲೆ ಏರಿಕೆ ಆಗೋಗಿದೆ. ಸುಮಾರು 12% GST ಕೂಡ ಅದಕ್ಕೆ ಹಾಕಿದ್ದಾರೆ. ಇವತ್ತು ಇದಲ್ಲದೆ ಕೆಲವು NPPA ಹೈಕ್ ಪ್ರೈಸಸ್ ಕೆಲವು ಇದೆ, ಅದಕ್ಕೆ 10%, ಸುಮಾರು 10.7% ಅಷ್ಟು ಹಿಂದೆ ಹಾಕಿತ್ತು. ಈಗ ಅದನ್ನು ತಿರ್ಗಾ 12% ಕೂಡ ಏರಿಸುವಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಎಸೆನ್ಷಿಯಲ್ ಕಾಮೊಡಿಟೀಸಲ್ಲಿ ಈ ಪ್ಲಾಸ್ಟಿಕ್ ಗೂಡ್ಸು, ಬೇರೆ ಏನೇ ಇದ್ರೂ ಕೂಡ ಈ ಪೈಪ್ ಇರ್ಬೋದು, ಮತ್ತೊಂದು